ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಪ್ರದೂಷಣೆ ಎಂದರೇನಿರುವುದು, ಪ್ರದೂಷಕಗಳು ಎಂದರೇನಿರುವುದು ಎಂಬುದರ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಈಗ ನಾವು ಹವೆಯ ಪ್ರದೂಷಣೆ ಎಂದರೇನಿರುವುದು, ಹವೆಯ ಪ್ರದೂಷಣೆ ಯಾವ ಪ್ರಕಾರವಾಗಿ ಇರುವುದು, ಅದರ ಪರಿಣಾಮಗಳೇನಿರುವು ಎಂಬುದನ್ನು ನಾವಿಲ್ಲಿ ನೋಡುತ್ತಿದ್ದೇವೆ. ಮೊದಲಾಗಿ ಸ್ವಲ್ಪ ನೆನಪಿಸಿಕೊಳ್ಳಿರಿ ಎಂದು ಹೇಳಿದ್ದಾರೆ ನೋಡಿ, ಜ್ಞಾಪಿಸಿಕೊಳ್ಳಿರಿ. ಪೃಥ್ವಿಯ ಮೇಲೆ ವಾತಾವರಣದಲ್ಲಿ ಇರುವ ವಿವಿಧ ಪ್ರಕಾರದ ವಾಯುಗಳ ಪ್ರಮಾಣವನ್ನು ಸೂಚಿಸುವ ಆಲೇಖ ತೆಗೆಯಿರಿ ಎಂದು ಹೇಳುತ್ತಾರೆ. ನಮಗೆ 6ನೇ ಎತ್ತಲ್ಲಿ ಇತ್ತು ನೋಡ್ರಿ, ಈ ಪ್ರಕಾರವಾಗಿ ಒಂದು ಗೋಲ, ಆ ಗೋಲದಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ವಾಯುವಿದೆ, 78% ಇಲ್ಲಿ ನೈಟ್ರೋಜನ್, 21% ಆಕ್ಸಿಜನ್ ಮತ್ತು ಉಳಿದ ಕೆಲವು ವಾಯುಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇಂತಹ ಅನೇಕ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಝೆನಾನ್, ಹೆಲಿಯಂ ಇಂತಹ ಅಲ್ಲಿ ವಾಯುಗಳು ಇದ್ದವು. ಹವೆ ಇದು ಭಿನ್ನ ಭಿನ್ನ ವಾಯುಗಳ ಏಕಜೀವ ಒಂದೇ ಥರದ ಮಿಶ್ರಣ ಇದೆ. ಹೀಗೆ ಏಕೆ ಎನ್ನುತ್ತಾರೆ? ಏಕೆಂದರೆ ಹವೆಯಲ್ಲಿ ಅನೇಕ ಪ್ರಕಾರದ ವಾಯುಗಳು ಕೂಡಿಕೊಂಡಿವೆ ಮತ್ತು ಅದು ನಮಗೆ ಒಂದೇ ಪ್ರಕಾರದಾಗಿ ಒಂದೇ ಮಿಶ್ರಣದ ಹಾಗೆಯೇ ಏಕವಿಧ ಮಿಶ್ರಣ ಇದ್ದ ಹಾಗೆ ಕಾಣಿಸಿಬರುತ್ತದೆ. ಅದರ ಸಲುವಾಗಿ ಅದನ್ನು ಒಂದೇ ಜೀವ ಎಂದು ಕರೆಯುತ್ತಾರೆ. ಇಂಧನಗಳ ಜ್ವಲನದಿಂದ ಹವೆಯಲ್ಲಿ ಯಾವ್ಯಾವ ಅಪಾಯಕಾರಕ ವಾಯುಗಳು ಬಿಡಲಾಗುತ್ತವೆ? CO2, SO2, NO2 ಮತ್ತು CO, ಹಾಗೆ ಅನೇಕ ಪ್ರಕಾರದ ಇಲ್ಲಿ ವಾಯುಗಳು ಹೊರಬಿಡಲಾಗುತ್ತವೆ. ವಿಷಕಾರಿ ವಾಯುಗಳು, ಹೊಗೆ ಮತ್ತು ಧೂಳು, ಸೂಕ್ಷ್ಮಾಣುಜೀವಿ ಇಂತಹ ಅನೇಕ ಪ್ರಕಾರದ ಅಪಾಯಕಾರಕ ಪದಾರ್ಥಗಳಿಂದ ಯಾವ ವಾಯುವಿಗೆ, ಹವೆಗೆ ದೂಷಿತವಾಗುತ್ತದೆ, ಇಲ್ಲದಿದ್ದರೆ ಅದರ ಪರಿಣಾಮವು ಹವೆಯ ಮೇಲೆ ಆಗುತ್ತದೆ. ಅದಕ್ಕೆ ನಾವು ಇಲ್ಲಿ ಹವೆಯ ಪ್ರದೂಷಣೆ ಎಂದಿದ್ದೇವೆ. ಸ್ವಲ್ಪದರಲ್ಲಿ ಹೇಳಿದರೆ ಹವೆಯ ದೂಷಿತಗೊಳ್ಳುವುದೆಂದರೆ ಹವೆಯ ಪ್ರದೂಷಣೆ ಹೌದು. ಈಗ ಕೆಳಗಿನ ಚಿತ್ರಗಳು ಹೇಳಿರಿ ನೋಡೋಣ ಎಂದು ಹೇಳಿದ್ದಾರೆ ನೋಡ್ರಿ. ಕೆಳಗಿನ ಚಿತ್ರಗಳ ಹವೆಯ ಪ್ರದೂಷಣೆ ಯಾವ ಘಟಕಗಳಿಂದ ಆಗುತ್ತದೆ ಎಂಬುದನ್ನು ಹೇಳಿರಿ. ಇಲ್ಲಿ ಮೊದಲನೇ ಚಿತ್ರದಲ್ಲಿ ನೋಡ್ರಿ ನೀವು, ಇಲ್ಲಿ ಮೊದಲನೇ ಚಿತ್ರದಲ್ಲಿ ಏನು ಕಂಡುಬರುವುದೆಂದರೆ ಇಲ್ಲಿ ಕಾಳ್ಗಿಚ್ಚು ಹೊತ್ತಿದೆ. ಅದರ ಸಲುವಾಗಿ ಇಲ್ಲಿ ಇದರ ಕಾರಣದಿಂದಾಗಿ ಈ ಯಾವ ವನವಿದೆ ಅದರ ಇಲ್ಲಿ ಆ ವನದಿಂದಾಗಿ ಇಲ್ಲಿ ಹವೆಯ ಪ್ರದೂಷಣೆ ಆಗುತ್ತಿದೆ. ಇಲ್ಲಿ ಎರಡನೇದಲ್ಲಿ ಜ್ವಾಲಾಮುಖಿ ಇದೆ, ಈ ಜ್ವಾಲಾಮುಖಿಯಿಂದಾಗಿ ಇಲ್ಲಿ ಹವೆಯ ಪ್ರದೂಷಣೆ ಆಗುತ್ತಿದೆ. ಈ ಮೂರನೇದಲ್ಲಿ ನೋಡಿದರೆ ವಾಹನಗಳ ಇಲ್ಲಿ ಯಾವ ಹೊಗೆ ಇರುತ್ತದೆ ಅದರಿಂದಾಗಿ ಇಲ್ಲಿ ಪ್ರದೂಷಣೆ ಆಗುತ್ತಿರುವುದು ನಮಗೆ ಇಲ್ಲಿ ಕಂಡುಬರುತ್ತದೆ. ಈಗ ಹವೆಯ ಪ್ರದೂಷಣೆ ಮಾಡುವ ಕಾರಣಗಳು ಎಂಬುದನ್ನು ಇಲ್ಲಿ ಹೇಳಲಾಗಿದೆ ನೋಡ್ರಿ. ಹವೆಯ ಪ್ರದೂಷಣೆ ಕಾರಣಗಳು ಯಾವ್ಯಾವ ಇರುತ್ತವೆ? ಅದರಲ್ಲಿ 2 ಪ್ರಕಾರದ ಕಾರಣಗಳಿರುತ್ತವೆ, ಮಾನವ ನಿರ್ಮಿತ ಮತ್ತು ನಿಸರ್ಗದಿಂದ ಆಗುವ ಮತ್ತು ಹವೆಯ ಪ್ರದೂಷಣೆ ಮತ್ತು ಮಾನವನಿಂದ ಆಗುವ ಹವೆಯ ಪ್ರದೂಷಣೆ. ಮೊದಲಾಗಿ ನಿಸರ್ಗದಿಂದ ನೋಡ್ರಿ. ನಿಸರ್ಗದಿಂದ ಯಾವ ಪ್ರಕಾರದಾಗುವು? ಜ್ವಾಲಾಮುಖಿ ಉದ್ರೇಕ ಆಗುವುದು. ಈ ಜ್ವಾಲಾಮುಖಿಯ ಉದ್ರೇಕದಿಂದ ಅನೇಕ ಪ್ರಕಾರದ ಪದಾರ್ಥಗಳು ಹೊರಡು ಬರುತ್ತವೆ. ಅವು ಪದಾರ್ಥಗಳು ಘನ ಆಗಿರಬಹುದು, ದ್ರವ ಆಗಿರಬಹುದು, ಇಲ್ಲವೇ ವಾಯು ಆಗಿರಬಹುದು. ಮತ್ತು ಇದರಿಂದ ಕೆಲವು ಪದಾರ್ಥಗಳು ಹೊರಗೆ ಬೀಳುತ್ತವೆ. ಅವು ತುಂಬ ಹಾನಿಕರಾಗಿರುತ್ತವೆ. ಅದರಲ್ಲಿ ಕೆಲವು ಪದಾರ್ಥಗಳ ಉದಾಹರಣೆಗಳನ್ನು ನಮಗೆ ಕೊಡಲಾಗಿದೆ ನೋಡಿ. ಹೈಡ್ರೋಜನ್ ಸಲ್ಫೈಡ್ ಎಂದರೇನೆ HS, ಸಲ್ಫರ್ ಡೈಆಕ್ಸೈಡ್ SO2, ಕಾರ್ಬನ್ ಡೈಆಕ್ಸೈಡ್ CO2, ಅಮೋನಿಯಂ ಕ್ಲೋರೈಡ್ NH3Cl ಮತ್ತು ಹೈಡ್ರೋಜನ್ ಇಲ್ಲಿ H2. ಬಾಷ್ಪದ ಕಣ ಎಂದರೇನು? ಬಾಷ್ಪ ಎಂದರೇನೆ H2O ಮತ್ತು ಧೂಳೀಕಣ ಎಂದರೆ ಅನೇಕ ಪ್ರಕಾರದ ಧೂಳುಗಳು, ಮಣ್ಣಿನ ಧೂಳುಗಳು ಕೂಡ ಅಲ್ಲಿ ಆಗಿರಬಹುದು. ಇಲ್ಲಿ ನೋಡ್ರಿ, ಮುಂದೆ ಭೂಕಂಪದಿಂದ ಕೂಡ ಆಗುವುದು. ಭೂಕಂಪದಿಂದ ಏನಾಗುವುದೆಂದರೆ ಪೃಥ್ವಿಯ ಅಂತರ್ಭಾಗದಲ್ಲಿ ಯಾವ ಅನೇಕ ಪ್ರಕಾರದ ವಿಷಕಾರಿ ಅನಿಲಗಳಿರುತ್ತವೆ, ಕೆಮಿಕಲ್ಗಳಿರುತ್ತವೆ, ಅವುಗಳು ಹೊರಬೀಳುತ್ತವೆ. ಮತ್ತು ನೀರಿನ ದೊಡ್ಡ ಪ್ರಮಾಣದಲ್ಲಿ ಹೊಗೆ ಕೂಡ ಅಲ್ಲಿ ಹೊಗೆ ಏನಾದರೂ ಅದು ಕೂಡ ಅಲ್ಲಿ ಹೊರಗೆ ಬೀಳುತ್ತದೆ. ಮತ್ತು ಇವೆಲ್ಲವೂ ಕೂಡಿ ಹವೆಯಲ್ಲಿ ಸೇರಿಕೊಂಡಿದ್ದರಿಂದ ಹವೆಯ ಪ್ರದೂಷಣೆ ಆಗುತ್ತದೆ. ಮುಂದೆ ನೋಡ್ರಿ, ಚಕ್ರವಾತ ಎಂದರೇನೆ ಸುಂಟರ ಗಾಳಿಯಿಂದ ಏನಾಗುವುದು ನಿಮಗೆ ಗೊತ್ತೇ ಇದೆ. ಸುಂಟರ ಗಾಳಿಯಿಂದ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹವೆಯು ಜೋರಾಗಿ ಬೀಸಲು ಆರಂಭಿಸಿದ್ದರಿಂದ ಅಲ್ಲಿಯ ಅನೇಕ ಧೂಳಿಕಣಗಳು, ಕಸಕಡ್ಡಿಗಳು, ಮಣ್ಣುಗಳು, ಪರಾಗಕಣಗಳು ಇವು ಮತ್ತು ಸೂಕ್ಷ್ಮಜೀವಿಗಳು ಹವೆಗಳಲ್ಲಿ ಬೆರೆತುಕೊಳ್ಳುತ್ತವೆ. ಮತ್ತು ಅದರಿಂದಾಗಿ ಬೆರೆತುಕೊಳ್ಳುವುದರಿಂದಾಗಿ ಅಲ್ಲಿ ಹವೆಯ ಪ್ರದೂಷಣೆ ಆಗಿದ್ದು ನಮಗೆ ಕಂಡುಬರುತ್ತದೆ. ನಂತರ ನೋಡ್ರಿ, ಇಲ್ಲಿ ಅಗ್ನಿ ಪ್ರಳಯ ಎಂದರೇನೆ? ಅಗ್ನಿ ಪ್ರಳಯ ಎಂದರೇನೆ ಏನು? ಅಗ್ನಿ ಎಂದರೇನೆ ಉರಿಯಿಂದಾಗಿ ಆಗುವ
ಉರಿಯಿಂದಾಗುವ ಅನಾಹುತ, ಬೆಂಕಿಯಿಂದ ಆಗುವ ಅನಾಹುತ ಎಂದರೇನೆ ಅಗ್ನಿಪ್ರಳಯ. ಇದರಿಂದ ಯಾವ್ಯಾವ ವಾಯುಗಳು ಹೊರಬೀಳುತ್ತವೆ? ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ಇವುಗಳಂತಹ ಇಲ್ಲಿ ವಾಯುಗಳು ಹೊರಬೀಳುತ್ತವೆ. ನಂತರ ಇಲ್ಲಿ ನೋಡಿ ಸೂಕ್ಷ್ಮಾಣುಜೀವಿಗಳು ಮತ್ತು ಹವೆಯಲ್ಲಿ ಬೆರೆತುಕೊಳ್ಳುವುದು. ಸೂಕ್ಷ್ಮಾಣುಜೀವಿಗಳು ಹವೆಯಲ್ಲಿ ಬೆರೆತುಕೊಳ್ಳುವುದರಿಂದ ಇವು ಹೇಗೆ ಆಗುತ್ತವೆ ಎಂದರೆ ಯಾವಾಗ ಚೆಂಡು ಮಾರುತ್ತವೆ ಇಲ್ಲಂದ ಪ್ರಕಾರವಾಗಿ ನೋಡಿರಿ ಚಕ್ರಾವತ ಸುಂಟರಗಾಳಿ ಇರುವುದು, ಆಗ ಇಲ್ಲಿ ಈ ಜೀವಾಣುಗಳು ಇಲ್ಲವೇ ಅಣಬೆಗಳು ಇಲ್ಲವೇ ಯಾವುದೇ ಪ್ರಕಾರದ ಬೀಜಾಣುಗಳು ಯಾವುದೇ ಪ್ರಕಾರದ ಸಜೀವಿಗಳು ಒಂದು ವೇಳೆ ಈ ಹವೆಯಲ್ಲಿ ಬೆರೆತುಕೊಂಡರೆ ಅಲ್ಲಿ ಹವೆಯ ಪ್ರದೂಷಣೆ ಆಗುತ್ತದೆ. ಈ ಪ್ರಕಾರವಾಗಿ ಇಲ್ಲಿ ಇವು ನೈಸರ್ಗಿಕ ಕಾರಣಗಳಿವೆ. ಈಗ ಮಾನವ ನಿರ್ಮಿತ ಕಾರಣಗಳನ್ನು ನೋಡಿರಿ. ಮಾನವ ನಿರ್ಮಿತ ಕಾರಣಗಳಲ್ಲಿ ಎಲ್ಲಕ್ಕೂ ಮಹತ್ವದಾದೆಂದರೆ ಇಂಧನಗಳ ಬಳಕೆ. ಇದು ಎಲ್ಲಕ್ಕೂ ಮಹತ್ವದಾಗಿದೆ ನೋಡಿರಿ. ಇಂಧನಗಳ ಬಳಕೆಯಿಂದ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಪ್ರದೂಷಣೆ ಆಗುತ್ತದೆ. ಇದರಲ್ಲಿ 2 ಪಾಯಿಂಟ್ಗಳಿವೆ ನೋಡಿರಿ. ಕಲ್ಲಿದ್ದಲಿ ಎಂದರೆ ಕೊಳಸ, ಕಟ್ಟಿಗೆ, LPG ಎಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಸೀಮೆ ಎಣ್ಣೆ, ಡೀಸೆಲ್ ಮತ್ತು ಪೆಟ್ರೋಲ್ಗಳಂತಹ ಇವುಗಳ ಇಂಧನಗಳಿಂದ ಯಾವ್ಯಾವ ಇಂಧನಗಳು ಕಲ್ಲಿದ್ದಲು, ಕಟ್ಟಿಗೆ, LPG, ಸೀಮೆ ಎಣ್ಣೆ ಮತ್ತು ಡೀಸೆಲ್ ಹಾಗೆ ಪೆಟ್ರೋಲ್ ಈ 6 ಘಟಕಗಳ ಬಳಕೆಯಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಸೀಸದ ಸಂಯುಕ್ತಗಳು ಇಂಥ ಅನೇಕ ಪ್ರಕಾರದ ವಿಷಕಾರಿ ಯಾವ ಸಂಯುಕ್ತಗಳಿರುವ ಯಾವ ಪದಾರ್ಥಗಳಿರುವೋ ಅವು ಹವೆಯಲ್ಲಿ ಬೆರೆತುಕೊಳ್ಳುತ್ತವೆ ಮತ್ತು ಇದರಿಂದಾಗಿ ಇಲ್ಲಿ ಹವೆಯ ಪ್ರದೂಷಣೆ ಆಗುತ್ತದೆ. ಮತ್ತು ಹಾಗೆಯೇ ಯಾವಾಗ ಒಕ್ಕಲಿಗರು ಘನಕಸವನ್ನು ಹವೆಯಲ್ಲಿ ಉದ್ಯಾನದ ಕಸವನ್ನು ಯಾವಾಗ ಅಲ್ಲಿ ಇಲ್ಲವೇ ಘನಕಸ ಉದ್ಯಾನ ಕಸ ಇವುಗಳನ್ನು ಬಯಲಿನಲ್ಲಿ ಇಟ್ಟು ಯಾವಾಗ ಅದನ್ನು ಸುಡುತ್ತಾರೆಯೋ ಆಗ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೊಗೆ ಹೊರಗೆ ಬಿದ್ದಿದ್ದು ನೀವು ನೋಡಿರ್ಬೋದು ಮತ್ತು ಇದರಿಂದ ಇಲ್ಲಿ ಹವೆಯ ಪ್ರದೂಷಣೆ ಆಗುತ್ತದೆ. ಈಗ ಔದ್ಯೋಗೀಕರಣವನ್ನು ನೋಡಿರಿ. ಔದ್ಯೋಗೀಕರಣ ಕೂಡ ದೊಡ್ಡ ಮುಖ್ಯ ಇಲ್ಲಿ ಒಂದು ಕಾರಣದಲ್ಲಿ ಒಂದಾಗಿದೆ. ಇಲ್ಲಿ ಔದ್ಯೋಗೀಕರಣದಿಂದ ಯಾವಾಗುವುದು? ಔದ್ಯೋಗೀಕರಣ ಎಂದರೆ ಕಾರ್ಖಾನೆಗಳ ಉದ್ಯೋಗ ದಂಧೆಗಳ ಹೆಚ್ಚಳತನ. ಈ ಉದ್ಯೋಗ ದಂಧೆಗಳ ಹೆಚ್ಚಳತನ ಮಾಡುವುದರೊಳಗೆ ಕಾರ್ಖಾನೆಗಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸ್ಥಾಪನೆ ಆದವು. ಈ ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳ ಸ್ಥಾಪನೆಯಿಂದಾಗಿ ಏನಾಯ್ತೆಂದರೆ ಆ ಕಾರ್ಖಾನೆಗಳಿಂದ ಹೊರಗೆ ಬೀಳುವ ಹೊಗೆಯ ಪ್ರಮಾಣವು ಕೂಡ ಹೆಚ್ಚಾಗುತ್ತಾ ಹೋಯಿತು. ಹೊಗೆಯ ಪ್ರಮಾಣ ಕೂಡ ಹೆಚ್ಚಾಗುತ್ತಾ ಹೋದರಿಂದಾಗಿ ಗಂಧಕದ ಭಸ್ಮಗಳು, ನೈಟ್ರೋಜನ್ ಡೈಆಕ್ಸೈಡ್ ಇಂಥ ಅನೇಕ ಪ್ರಕಾರದ ಯಾವ ವಿಷಕಾರಿ ಪದಾರ್ಥಗಳಿರ್ತವೆ ಹವೆಯಲ್ಲಿ ವಾತಾವರಣದೊಂದಿಗೆ ಬೆರೆತುಕೊಳ್ಳಲಾರಂಭಿಸಿದವು ಮತ್ತು ಇದರಿಂದಾಗಿ ಇಲ್ಲಿ ಹವೆಯ ಪ್ರದೂಷಣೆ ಆಯಿತು. ಈ ಪ್ರಕಾರವಾಗಿ ಇಲ್ಲಿ ಔದ್ಯೋಗೀಕರಣವಿದೆ. ಈಗ ಪರಮಾಣು ಶಕ್ತಿ ಮತ್ತು ಪರಮಾಣು ಸ್ಫೋಟ ಇದರ ಬಗ್ಗೆ ನೋಡಿರಿ. ಪರಮಾಣು ಸ್ಫೋಟ ಇದರ ಬಗ್ಗೆ ನಾವು 5ನೇ ಪಾಠದಲ್ಲಿ ನೋಡಿದ್ದೇವೆ. ಪರಮಾಣು ಶಕ್ತಿಯಿಂದ ಯಾವ ಪ್ರಕಾರದ ವಿದ್ಯುತ್ ನಿರ್ಮಿತಿಯನ್ನು ಮಾಡ್ತೇವೆ ಮತ್ತು ಪರಮಾಣು ಸ್ಫೋಟ ಎಂದರೆ ಪರಮಾಣುವಿನಿಂದಾಗಿ ಅಲ್ಲಿ ಬಾಂಬ್ಗಳನ್ನು ತಯಾರಿಸುತ್ತಾರೆ. ಮತ್ತು ಅದು ತುಂಬ ಘಾತಕ ಪರಮಾಣುಗಳ ಸ್ಫೋಟದಲ್ಲಿ ತಯಾರಾಗುತ್ತದೆ. ಪರಮಾಣು ಶಕ್ತಿ ನಿರ್ಮಿತಿಯಲ್ಲಿ ಯುರೇನಿಯಂ, ಥೋರಿಯಂ, ಗ್ರಾಫೈಟ್, ಪ್ಲೂಟೋನಿಯಂ ಇಂತಹ ಅನೇಕ ಯಾವ ರೇಡಿಯೋ ಆ್ಯಕ್ಟಿವ್ ಕಿರಣೋತ್ಸರ್ಜಕ ಪದಾರ್ಥಗಳು. ಈ ಕಿರಣೋತ್ಸರ್ಜಕ ಎಂದರೆ ಅಲ್ಲಿಂದ ಆ ಪದಾರ್ಥಗಳಿಂದ ಅನೇಕ ಕಿರಣಗಳು ಹೊರಗೆ ಬೀಳುತ್ತಿರುತ್ತವೆ. ಉದಾಹರಣೆಗೆ ಆಲ್ಫಾ, ಬೀಟಾ, ಗ್ಯಾಮಾ ಇಂತಹ ಕಿರಣೋತ್ಸರ್ಜಕ ಪದಾರ್ಥಗಳಿಂದ ಇವುಗಳ ಕಿರಣಗಳು ಹವೆಯಲ್ಲಿ ಬೆರೆತುಕೊಂಡದಿಂದ ಅಲ್ಲಿ ಹವೆ ಪ್ರದೂಷಣೆ ಆಗುತ್ತದೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಹವೆ ಪ್ರದೂಷಣೆಯ ಕಾರಣಗಳನ್ನು ನೋಡಿದ್ದೇವೆ. ನಾವು ಮುಂದಿನ ವಿಡಿಯೋದಲ್ಲಿ ಹವೆ ಪ್ರದೂಷಣೆಯ ಪರಿಣಾಮಗಳು ಯಾವುವು ಎಂಬುದರ ಬಗ್ಗೆ ನಾವಲ್ಲಿ ಅಭ್ಯಾಸವನ್ನು ಮಾಡುತ್ತಿದ್ದೇವೆ. ಹವೆ ಪ್ರದೂಷಣೆಯ ಪರಿಣಾಮಗಳು ಎಂಬುದರ ಬಗ್ಗೆ ಅಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ಮಾಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.